ಥ್ಯಾಂಕ್ ಯು ಸಾಗರ. ನೀನ್ ನಾಟಕ ತುಂಬಾ ಚೆನ್ನಾಗಿ ಮಾಡಿ, ನಂಗೆ ರಾಶಿ ಇಷ್ಟ ಆಯ್ತು. ಬಿಳಿ ಸೀರೆ ಉಟ್ಕೊಂಡಕಿ ನಿನ್ನ ನೋಡ್ತಾ ನಿಂತಿದ್ಲ. ಯಾರನ್ನ ನನಗೂ ಗೊತ್ತಿಲ್ಲ, ನನ್ನ ಜೋಡಿ ಮಾತಾಡ್ಸಿದ್ಲಷ್ಟ. ಈಗ ನಡಿ ನೀನ. ಮಹನೀಯರೇ, ತಮಗೆಲ್ಲ ಮಕ್ಕಳು ಮಾಡಿದ ಈ ನಾಟಕ ತಮ್ಮ ಮನಸ್ಸಿಗೆ ಹಿಡಿಸಿರಬೇಕೆಂದು ನಮಗನಿಸಿದೆ. ನಮ್ಮ ಮಕ್ಕಳು ಬಹಳ ಕಡಿಮೆ ಅವಧಿಯೊಳಗ ಈ ನಾಟಕನ ತಯಾರು ಮಾಡಿ ತಮ್ಮ ಮುಂದ ಪ್ರಸ್ತುತಪಡಿಸಿದ್ದಾರೆ. ಈಗ ನಾವು ಬೆಸ್ಟ್ ಆಕ್ಟರ್ ಅವಾರ್ಡ್ ಅನ್ನು ಘೋಷಣೆ ಮಾಡ್ತೇವೆ. ಇವತ್ತ ಎಲ್ಲ ಮಕ್ಕಳು ಬಹಳ ಉತ್ತಮವಾಗಿ ಅಭಿನಯಿಸಾರ. ಆದರೆ ಒಬ್ಬ ಹುಡುಗನ ಬಗ್ಗೆ ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಆರಂಭದಲ್ಲಿ ಹೇಳುವುದ್ರು, ಆಮೇಲೆ ಸುಧಾರಿಸ್ಕೊಂಡು ಅದ್ಭುತವಾದ ಅಭಿನಯ ಮಾಡ್ಯಾನ. ಅವನಿಗೆ ನಾವು ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೀವಿ. ಆ ಹುಡುಗ ಬೇರೆ ಯಾರೂ ಅಲ್ಲ, ಶ್ರೀಕೃಷ್ಣ ದೇವರಾಯ ಪಾತ್ರ ಮಾಡಿದ ಸಾಗರ್ ಸರ್ದೇಶ್ ಪಾಂಡೆ. ಈ ಪ್ರಶಸ್ತಿಯನ್ನು ಕೊಡಲು ನಮ್ಮ ಪ್ರಾಂಶುಪಾಲರಾದಂಥ ಶ್ರೀಮತಿ ರಶ್ಮಿ ಅವರು ಹಾಗೂ ಘನಾಧ್ಯಕ್ಷರಾದಂಥ ಸಿದ್ದರಾಮ ಅವರು ವೇದಿಕೆ ಮೇಲೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಸಾಗರ, ನೀ ಏನಾರ ಮಾತಾಡ್ತೀಯನ? ಬಾ ಹಂಗಿದ್ರ. ಎಲ್ಲಾರ್ಗೂ ನಮಸ್ಕಾರ. ಎಲ್ಲಕ್ಕಿಂತ ಮೊದಲ ನನ್ನ ಟೀಚರ್, ಪ್ರಿನ್ಸಿಪಲ್, ಅಮ್ಮ, ಅಪ್ಪ, ಅಜ್ಜಿ ಎಲ್ಲಾರ್ಗೂ ಥ್ಯಾಂಕ್ಸ್ ಹೇಳ್ತೇನೆ. ಈ ನಾಟಕದ ತಯಾರಿ ಸಲುವಾಗಿ ಒಬ್ರು ನಂಗೆ ಭಾಳ ಹೆಲ್ಪ್ ಮಾಡ್ಯಾರ. ಅವ್ರಿಗೆ ನಾ ವಿಶೇಷ ಥ್ಯಾಂಕ್ಸ್ ಹೇಳ್ಬೇಕಂತಿದ್ದೇನೆ. ಆ ಹುಡುಗಿ ನನಗೆ ಎಷ್ಟು ಹೆಲ್ಪ್ ಮಾಡ್ಯಾಳಂದ್ರ, ಆಕಿ ಪ್ರೋತ್ಸಾಹ ಇಲ್ದಿದ್ರ ನಾ ಈ ನಾಟಕ ಇಷ್ಟು ಚಂದಂಗೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅರೆ ಸಾಕ, ನನ್ನ ಹೆಸರು ಹೇಳವಿದ, ಅದು ಎಲ್ರು ಮುಂದೆನುವ. ಆ ಹುಡುಗಿ ನಾನು ಓದೋದ್ರೊಳಗ ಭಾಳ ಸಹಾಯ ಮಾಡ್ಯಾಳ. ನಾ ಓದುವಾಗ ನನ್ನ ಹತ್ರ ಬಂದ, ಸಾಗರ ಕ್ಲಾಸಿಗೆ ನೀನ ಫಸ್ಟ್ ಬರ್ಬೇಕಂತ ಬೆನ್ ತಟ್ ಮಾತಾಡ್ಯಾಳ. ಆಕಿ ನನ್ನ ಬೆಸ್ಟ್ ಫ್ರೆಂಡ್ ಇದ್ದಾಳ. ಆಕಿನ ಹೆಸರು
ಏನಪ್ಪ ಸೂರಜ ಹಂಗ್ಯಾಕೆ ಮಾರಿ ಮಾಡಿಗೋ ಒಣ ಸೊಟ್ಟಿ ಹಂಗೆ ಇದನ್ನ ಕುಡಿ ತಲೆ ಎಗರ ಆಗ್ತದೆ. ಬೇಡ ಮನಸ್ಸಿಲ್ಲ ನಂಗೆ. ಏನಪ್ಪ ದೋಸ್ತ ಇಷ್ಟೊಂದು ತಲೆ ಕೆಸ್ಕೊಂಡ್ ಕೂತಿಯಲ್ಲ, ಏನ್ ಜಗತ್ ಪ್ರಳಯ ಆಯ್ತು ಅನ್ನಂಗ. ಇನ್ನೇನು ಮಾಡಲಿ ನಾನು? ನನ್ನ ರಿಸಲ್ಟ್ ನೋಡಿದ್ರಿ, ಅದನ್ನ ನೋಡಿದ ಮೇಲೇನು ನಾನು ಖುಷಿಯೊಳಗೆ ಇರ್ಲಿಕ್ಕೆ ಆಗ್ತದೇನು? ನನಗೆ ಪರೀಕ್ಷೆ ಒಳಗೆ 42% ಮಾರ್ಕ್ಸ್ ಬಂದಿದೆ ಅಂತ ಹೇಳಿ ಪಪ್ಪಾಗೆ ಏನಾರು ಗೊತ್ತಾತಂದ್ರೆ ಜೀವನ ತೆಗಿತಾರ ಅವ್ರು. ನಂದು ಖಿಚಡಿನ ಮಾಡ್ತಾರ. ಯಾವ ಮಾರಿ ಇಟ್ಕೊಂಡು ಹೋಗ್ಲಿ ನಾ ಮನೀಗ? ಏನಂತ ಹೇಳಿ ಅವ್ರಿಗೆ? ಮಾರ್ಕ್ಸ್ ಕಾರ್ಡ್ ಪ್ರಾಬ್ಲಮ್ ಏನು, ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತೀಯ? ನಂಗೆ ಅದ ದೊಡ್ಡ ಪ್ರಾಬ್ಲಮ್ ಆಗದ. ಅದೆಲ್ಲ ನಿಮ್ಗೆ ಅರ್ಥ ಆಗೋದಿಲ್ಲ ಬಿಡ್ರಿ. ಇಷ್ಟು ಸಣ್ಣ ವಿಷಯಕ್ಕೆ ಅಷ್ಟು ಟೆನ್ಷನ್ ತಗೊಳ್ಳದೆ? ಅಯ್ಯೋ ದೋಸ್ತ, ಈಗೇನೋ ನಕಲಿ ಮಾರ್ಕ್ಸ್ ಕಾರ್ಡ್ ಸಿಗ್ತಾವ. ನಿನ್ಗೆ ಎಷ್ಟು ಮಾರ್ಕ್ಸ್ ಬೇಕೋ ಅಷ್ಟು ಬರ್ಕೊಂಡ್ರಾತು. ಎಷ್ಟು ಬೇಕು ಹೇಳ? ನಕಲಿ ಮಾರ್ಕ್ಸ್ ಕಾರ್ಡ್? ಈಗ ಚೀಟಿಂಗ್ ಆಗೋದಿಲ್ಲ ಇದು? ಇಲ್ಲ, ಇದು ಕೆಲಸ ನನ್ನ ಕಡೆ ಆಗೋದಿಲ್ಲ ಬಿಡ. ಚೀಟಿಂಗು ಇಲ್ಲ ಪೀಟಿಂಗು ಇಲ್ಲ ಅಲ್ಲಿ. ನೀನಿನ್ನೂ ಹಾಲು ಕುಡಿಯಕ್ಕೆ ಕೂಸೇನಾ ಮನೆ ಒಳಗಡೆ ಎದ್ರಕೊಂಡು ಕೂರ್ಲಿಕ್ಕೆ? ಮನೆ ಒಳಗೆ ಎಷ್ಟು ಹೆದರ್ಬೇಕು ಅಷ್ಟೇ ಹೆದರ್ಬೇಕಪ್ಪ. ಎಲ್ಲದಕ್ಕೂ ಹೆದರ್ಕೊಂಡು ಕುಂತ್ರೆ ಹೆಂಗೆ ನೀನು? ಅದು ಹೆಂಗಿರ್ತದ ಅಂದ್ರ ಅಸ್ಲಿನೇ ನಕಲಿ ಅನ್ಬೇಕು, ಹಂಗಿರ್ತದ ಅದು. ಆದ್ರ ಅದಕ್ಕೆ ಸ್ವಲ್ಪ ರೊಕ್ಕ ಖರ್ಚಾಗ್ತದ ನೋಡು, ಸುಮ್ಮನೆ ಯಾರು ಮಾಡಂಗಿಲ್ಲ. ಅಪ್ಪ ಗೊತ್ತಾದ್ರ? ಯಾರಪ್ಪಗೂ ಗೊತ್ತಾಗೋದಿಲ್ಲ ಇದು. ಲಾಯರ್ ಅದಾರ ಅವ್ರ. ಲಾಯರ್ ಏನ್ ಮಾಡ್ತಾರೋ ಎಂತೆಂತ ದೊಡ್ಡವ್ರಿಗೂ ಗೊತ್ತಾಗೋದಿಲ್ಲ ಇದು. ಹಂಗ ಅಸ್ಲಿ ತರ ಇರ್ತದ. ಮೊದ್ಲ ಇದನ್ನ ಕುಡಿದು ತಲೆ ಬಿಸಿ ಕಮ್ಮಿ ಮಾಡ್ಕೊ ತಗೋ. ಪಕ್ಕನ ಹೌದಿಲ್ಲೋ? 100% ಪಕ್ಕಾನಪ್ಪ. ಯಾಕ ನನ್ ಮೇಲೆ ನಂಬಿಕೆ ಇಲ್ಲೇನೋ? ಎಂತಾತು ಸಾಗರ? ಎಂತಕ್ ಸುಮ್ಮನೆ ನಿಂತಿ? ಏನ್ ಮಾಡ್ಲಿ ನಾನು? ಈಗ ಖಡ್ಗ ಎತ್ತಿ ಅಭ್ಯಾಸ ಮಾಡ್ಬೇಕ, ಆದ್ರೆ ನನ್ನ ಹತ್ರ ಖಡ್ಗಾನೇ ಇಲ್ಲ. ನಮ್ಗೆ ಅಪಮಾನ ಮಾಡುವ ಯಾರಿಗೂ ಬದುಕುವ ಹಕ್ಕಿಲ್ಲ. ಈಗಿಂದೀಗ ನಾವು ಖಡ್ಗ ಎತ್ತುತ್ತೇವೆ ಅಂತ ಹೇಳಿ ಖಡ್ಗ ಎತ್ತಬೇಕು. ರಾಜರ ಹತ್ರ ಖಡ್ಗನೂ ಇತ್ತು, ಕಿರೀಟನೂ ಇತ್ತು. ಹೌದು ಗಂಗಾ, ಆದ್ರೆ ನನ್ನ ಹತ್ರ ಖಡ್ಗಾನೂ ಇಲ್ಲ, ಕಿರೀಟನೂ ಇಲ್ಲ. ನಾ ಮಾಡ್ಕೊಡ್ತಿ ಸಾಗರ. ಖಡ್ಗ ಕಿರೀಟ ಎರಡು ಮಾಡ್ಕೊಡ್ತಿ. ಪ್ರಜಾಹಿತಕ್ಕಾಗಿ ಶ್ರಮಿಸುವ ಜವಾಬ್ದಾರಿಯನ್ನು ನಾವು ಹೊತ್ತಿದ್ದೇವೆ. ಟ್ರಾಫಿನ ಗಂಗಾಗೂ ತೋರಿಸ್ಬೇಕು. ಇದ್ರ ಸಲುವಾಗಿ ಎಷ್ಟು ಕಷ್ಟಪಟ್ಟಾಳಕಿ, ಎಷ್ಟು ಬೇಸರ ಆಗಿರ್ಬೋದೋ ಏನೋ. ಸ್ಕೂಲ್ ಫಂಕ್ಷನ್ ಮುಗಿದ್ಮೇಲೆ ಆಕಿನ ಭೇಟಿ ಆಗ್ಲಿಕ್ಕೂ ಹೋಗಲಿಲ್ಲ. ಈಗಿಂದೀಗ ಈ ಟ್ರಾಫಿನ ತಗೊಂಡು ಹೋಗಿ ಗಂಗಾನ ಹತ್ರ ತೋರಿಸ್ತೇನೆ. ಇದನ್ನ ನೋಡಿ ಆಕಿಗೆ ಭಾರಿ ಖುಷಿ ಆಗ್ತದ. ಮತ್ತೆ ಯಾವತ್ತಿದ್ರೂ ಗುಲಾಮನ ಆಗಿರ್ತಾನೆ. ಅವ ಎಷ್ಟ ಶಾಣೆಗಿರಲಿ, ಎಷ್ಟ ಪ್ರತಿಭಾವಂತಿರಲಿ, ಅವನು ಗುಲಾಮನ. ಗಂಗಾನ ಭಾಳ ತಲೆ ಮೇಲೆ ಕೂಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಯಾಕಂದ್ರ ನೀನು ರಾಜ, ಆಕಿ ಸೈನಿಕಳು. ಅಂದ್ರ ನಿನ್ನ ಹುಕುಂ ಪಾಲಿಸೋ ಗುಲಾಮಳು. ಹೌದ, ಅವ್ರು ಹೇಳೋದು ಖರೆ ಅದ. ಗಂಗಾ ನಮ್ಮ ಕುಟುಂಬದ ಹುಡುಗಿ ಅಲ್ಲ,
ಖಡ್ಗ ಮತ್ತು ಕಿರೀಟ ಮಾಡ್ಕೊಟ್ಟಿದ್ದಕ್ಕ ಥ್ಯಾಂಕ್ಸ್ ಹೇಳೇನ್ಲ. ಇನ್ನೇನು ಹೇಳ್ಬೇಕ, ನನ್ನ ಹತ್ರ ಪ್ರತಿಭೆ ಇತ್ತು, ಅದಕ್ಕೆ ನನ್ನ ಕೈಯಾಗ ಟ್ರೋಫಿ ಬಂತು. ಗಂಗಾನ್ ಸಲುವಾಗಲ್ಲ. ಇದು ನಿಂದ ಮಾರ್ಕ್ ಶೀಟ್ ಹೌದಾ? ಏನು ನೀರು, ಏನದು ಮಾರ್ಕ್ಸ್ ಕಾರ್ಡ್ ಹೌದಿಲ್ಲ? ಅವನ ಜೀವನದೊಳಗೆ ಇದ ಮೊದಲೇ ಸರ್ತಿ ಇಷ್ಟು ಮಾರ್ಕ್ಸ್ ತೆಗ್ದಾನವ. ಗಂಗಾ, ಏ ಗಂಗಾ, ಇಲ್ಲೇನ್ ಮಾಡ್ಲಿಗತಿ? ಅದು ನನ್ನ ಖೋಲಿ ಒಳಗ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಕ್ಕು, ಅದಕ್ಕೆ ಇಲ್ಲಿ ಬಂದಿದ್ದಿ. ಸಾಕು, ಮಾತಾಡ್ಬೇಡ ಪ್ಲೀಸ್. ಸಾಗರ, ಲಘು ನಡಿ ನೀನ. ನನ್ನ ಫ್ರೆಂಡ್ಸ್ ಬಂದ್ರಂತ ಕಾಣಿಸ್ತದ. ಇಲ್ಲೇ ಎಲ್ಲಾದ್ರೂ ಅಡ್ಕೋ. ಎಂತಕ್ಕೆ? ನಾ ಎಂತ ಮಾಡಿದ್ದಿ? ನಾ ಎಂತ ಕಟ್ಕೊಳಕ್ಕೋ? ಸಾಕು, ಮಾತಾಡ್ಬೇಡ ಪ್ಲೀಸ್. ಇಲ್ಲಿ ಬಚ್ಚಿಟ್ಕೋ. ನಾ ಎಂತಕ್ಕೆ ಬಚ್ಚಿಟ್ಕೊಳಕ್ಕೋ? ನಾ ಬಚ್ಚಿಟ್ಕಳ್ಸ್ನಿಲ್ಲ. ಬಚ್ಚಿಟ್ಕೋಬೇಕಂದ್ರ ಬಚ್ಚಿಟ್ಕೋಬೇಕು. ಕೂಡಿಲ್ಲೇ ಸರಿ ಅತ್ಲಾಗ ಸರಿಯಾ? ಸಾಗರ, ಎಲ್ಲಿದಿ? ಹಾ, ನಾ ಇಲ್ಲೇ ಇದ್ದೇನೆ. ಸಾಗರ, ನಿನ್ ಟ್ರೋಫಿ ಕೊಡಿಲಿ, ನಾನು ನೋಡ್ಬೇಕು. ಹಾ, ತಗೋ. ಸಾಗರ, ಮುಂದಿನ ಸರಿ ಈ ಟ್ರೋಫಿ ನನ್ನ ಕೈಲಿ ಬರ್ತದ, ನೋಡ್ತಿರು. ಸಾಗರ, ನಿನ್ ರೂಮ್ ಭಾಳ ಚಲೋ ಅದ. ವೆರಿ ನೈಸ್. ನಿಮ್ ರೂಮ್ ಚಂದದ, ನಿಮ್ ಮನೇನ ಚಂದದ. ನಾನು ಸೂರಜ್ದಾಗ ಈ ಕೊಲೆ ಒಳಗ ಇರ್ತೇವೆ. ಹೌದಾ? ನೀನ್ ನಿಮ್ಮ ಅಣ್ಣನ ಜೋಡಿ ಇರ್ತಿ? ನನ್ನ ಕೋಲೆ ಒಳಗ ನಾ ಯಾರನ್ನೂ ಸೇರ್ಸೋದಿಲ್ಲ. ನಂಗದು ಪಸಂದ್ ಬರೋದಿಲ್ಲ. ನಡೀರಿ, ಹೋಗೋಣ. ಆತ, ನೀವು ಹೋಗಿರಿ, ನಾ 1 ಮಿನಿಟ್ ಒಳಗೆ ಬರ್ತೇನೆ. ಆತ್. ನೀ ಎಂತಕ್ಕೆ ಹಿಂಗ್ ಮಾಡಿದ್ದು ಸಾಗರ? ನಾನೇನ್ ಮಾಡೇನಿ? ನಾಟಕಕ್ಕೆ ನಿನ್ ಜೋಡಿ ನನ್ನನ್ನು ಕರ್ಕೊಂಡು ಹೋಗ್ಲಿಲ್ಲ. ಭಾಷಣದಲ್ಲಿ ನನ್ನ ಹೆಸರು ಹೇಳಿಲ್ಲ. ಎಂತಕ್ಕೆ? ನೀ ಏನ್ ಹೇಳಿಗತಿ? ನನ್ ಒಂದು ತಿಳಿವಲ್ತ. ನಾನು ನಿನ್ ಗೆಲ್ತಿ ಅಲ್ದ? ಮತ್ತೆ ಕಪ್ಪಟ್ಟಿಂದ ಎಂತಕ್ಕೆ ಬಚ್ಚಿಟ್ಟಿದ್ದಿ? ಇನ್ನೇನ್ ಮಾಡ್ಲಿ? ಈ ಹುಡುಗಿ ಯಾರನ್ನ ಕೇಳಿದ್ರೆ ನಾ ಏನ್ ಉತ್ತರ ಕೊಡ್ಲಿ? ಅಂದ್ರೆ ಹೋಗ್ಲಿ ಬಿಡ, ನನ್ನ ದೋಸ್ತರೆಲ್ಲ ಬಂದಾರ, ನನಗೆ ಭಾಳ ಬ್ಯಾಳೆ ಆಗ್ತದ. ಸಾಗರ, ನಿಂತ್ಕೋ. ಇವತ್ತು ನೀನ್ ನಂಗೆ ಉತ್ತರ ಹೇಳೇ ಹೋಯಕ್ಕು. ನಿನ್ ಗೆಳೆಯರು ಇವಳು ಯಾರು ಅಂತ ಕೇಳಿದ್ರೆ ನೀ ಹೇಳಕ್ಕಿತ್ತು. ಗಂಗಾ ನನ್ ಗೆಲ್ತಿ ಹೇಳಿ ಅಲ್ದ? ತಲೆ ಕೆಟ್ಟದ ನಿನಗ? ಹಂಗೆಲ್ಲ ಹೇಳಿಕಾಂಗಿಲ್ಲ. ಎಂತಕ್ಕೆ ಹೇಳಕ್ಕಾಗ್ತಿಲ್ಲ? ಮಾತಾಡು ಸಾಗರ, ಮಾತಾಡು. ಮಾತಾಡು, ಮಾತಾಡು ಸಾಗರ.
ನೀ ನನ್ನ ದೋಸ್ತ್ ಅಲ್ಲ ಅದಕ್ಕೆ. ನೀ ನನ್ನ ದೋಸ್ತ್ ಹೆಂಗಾಗ್ತಿ? ನಾನ ಬೇರೆ ನೀನ ಬೇರೆ. ನೀ ನನ್ನ ಫ್ರೆಂಡ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿನಗೆ ಓದ್ಲಿಕ್ಕೆ ಬರೋಂಗಿಲ್ಲ, ಬರೀಲಿಕ್ಕೂ ಬರೋಂಗಿಲ್ಲ. ಅವೆರಡು ಬಿಡ. ನನ್ನ ಫ್ರೆಂಡ್ಸ್ ಜೊತೆ ಇಂಗ್ಲಿಷ್ನಾಗ ಮಾತಾಡ್ಲಿಕ್ಕೂ ಬರೋಂಗಿಲ್ಲ. ನಿನ್ನ ಅರ್ವಿ ನೋಡ ಹೆಂಗ್ ಹುಡ್ಕೊಂಡಿ. ದೋಸ್ತಿ ಬರೋಬ್ಬರಿ ಇದ್ದವ್ರ ಜೋಡಿ ಆಗ್ತದ. ನೋಡ ನಾವಿಬ್ರು ಹೆಂಗ್ ಬೇರೆ ಇದೇವಿ. ನಾ ನೋಡ ಎಷ್ಟು ದೊಡ್ಡ ಮನಿಯೊಳಗೆ ಹುಟ್ಟೇನಿ. ನೀನ ಎಲ್ಲಿ ಹುಟ್ಟಿ ಅಂತನೂ ಗೊತ್ತಿಲ್ಲ. ಇವ್ರದ್ದು ಒಂದು ಕೇಸ್ ಅದ. ನಿಮ್ಮನ್ನ ಬಿಟ್ರೆ ಆ ಕೇಸನ್ನ ಬೇರೆ ಯಾವ ವಕೀಲ ಕಡೆಯಿಂದಲೂ ಗೆಲ್ಲಿಗೆ ಸಾಧ್ಯ ಇಲ್ಲ ನೋಡ್ರಿ. ದೇಸಾಯಿ ಅವರ, ಇವತ್ತು ಆ ವಿಚಾರ ಮಾತಾಡೋದು ಬೇಡ. ಇವತ್ತು ಕುಟುಂಬದ ಖುಷಿಯೊಳಗಿದ್ದೇನೆ. ಇವತ್ತು ಕೆಲಸ ಅಂತ ಕೂತ್ರ ಮನಿ ಮುಂದೆಲ್ಲ ಬೇಸರ ಮಾಡ್ಕೋತಾರ ನೋಡ್ರಿ. ಇನ್ನೊಂದಿನ ಫೋನ್ ಮಾಡ್ಕೊಂಡು ಬರ್ರಿ, ಇದ್ರ ವಿಚಾರವಾಗಿ ಇನ್ನೊಂದಿನ ಮಾತಾಡೋಣ. ಆತು, ಯಾರು ಬೇಡ ಅಂತಾರ? ಹಂಗಾಗ್ಲಿ. ಇವತ್ತು ನಿಮ್ಮ ಮಗನ ಖುಷಿ ಒಳಗ ನಾನು ಭಾಗಿಯಾಗ್ತೀನಿ. ಏನ್ ತಪ್ಪೈತಿ? ಏನೂ ಇಲ್ಲ. ಆದ್ರೂ ಒಂದು ಮಾತು, ತಮ್ಮ ಮಗ ಎಲ್ಲಿಯಾದ್ರೂ ಕಾಲೇಜ್ ಅಡ್ಮಿಷನ್ ಬೇಕಾದ್ರೆ ನನಗೆ ಕೇಳ್ರಿ, ನಾ ಸಹಾಯ ಮಾಡ್ತೀನಿ. ಕೇಳ್ತೀನಿ, ಮಾತಾಡ್ತೀರಿ? ಒಂದ ಮಿನಿಟ್ ಬಂದ. ಈ ನಿರಂಜನ್ ವಕೀಲರು ಬಹಳ ನಿಷ್ಠಾವಂತರಿದ್ದ, ಕೆಲಸದಲ್ಲಂತೂ ಬಹಳ ಪ್ರಾಮಾಣಿಕರು. ಮನುಷ್ಯ ಅಂದ ಮೇಲೆ ಏನಾರು ಒಂದು ನೋವು ಇದ್ದೇ ಇದೆ. ಆ ಜಾಡಿ ಹಿಡಿದು ಹೊಡೆದ್ರಾತ್ ನಾವು. ನೀವೇನೋ ಅಂದಂಗ ಆತು. ಏನಿಲ್ಲಲ್ಲ. ದೊಡ್ಡ ಪಾರ್ಟಿ ಅದರಿ ಇದು. ನನಗಂತೂ ಇಂಥದ ಪಾರ್ಟಿ ಅದಲ್ಲ, ಇದಕ್ಕಿಂತ ದೊಡ್ಡ ಪಾರ್ಟಿ ಬೇಕು ನೋಡ್ರಿ. ಏನು ಹೇಳಿಕತ್ತಿ ನೀನು? ಇಷ್ಟೆಲ್ಲ ಖರ್ಚು ಮಾಡ್ಲಿಕ್ಕೆ ರೊಕ್ಕ ಎಲ್ಲಿಂದ ತರಲಿ ನಾನು? ಇಂಥ ದೊಡ್ಡ ಪಾರ್ಟಿನ ಏನು ಸುಮ್ಮನೆ ಆಗ್ತದ ಅನ್ನೋದು? ನೀರು ಸುರಿದಂಗೆ ಸುರಿಬೇಕು ರೊಕ್ಕ ಇದಕ್ಕೆ. ಏ ಎಂತ ಗಂಟ ನೀವು? ನಿಮಗೇನು ಗೊತ್ತಾಗ್ತದೆ? ಬರೀ ಮಕ್ಕಳು ಮಾಡೋದಷ್ಟೇ ಗೊತ್ತಾಗ್ತದೆ, ದುಡಿಯೋದು ಗೊತ್ತಾಗೋದಿಲ್ಲ. ಹೌದಿಲ್ಲ? ಅಷ್ಟು ರೊಕ್ಕ ಖರ್ಚು ಮಾಡಕ್ಕೆ ಹೋಗ್ತೀನಿ ನಿಮ್ಮ ಕಡೆ. ಸಾರಿ, ನಾನು ಇದೇ ಬಾಜುನ ನಿಂತಿದ್ದೆ. ಬೇಡ ಬೇಡ ಅಂತಂದ್ರು ನಿಮ್ಮ ಮಾತು ನಾನು ಕಿವಿಗೆ ಬಿದ್ದು. ಅಂದಂಗೆ ತಾವು ನಿರಂಜನ್ ಅವರ ಸಂಬಂಧಿಕರನು? ಹೌದ್ರಿ, ಅವ್ರು ನಮ್ಮ ಬಾಜು ಇದ್ದಾರ. ಹೌದಾ? ಗೊತ್ತಾಗ್ಲಿಲ್ಲ ನೋಡ್ರಿಪ್ಪ ನಮಗೆ. ನಮಸ್ಕಾರ. ನಾನು ಮಾಧವರಾಯ್ ಕುಲಕರ್ಣಿ ಇದ್ದೀನಿ. ತಾವು ನೌಕರಿ ಮಾಡ್ತೀರಿ ಅನ್ಸ್ತೈತಿ. ಹೌದ್ರಿ, ನಾನು ರೈಲ್ವೆದೊಳಗೆ ಕೆಲಸ ಮಾಡ್ತೀನಿ. ತಪ್ಪು ತಿಳ್ಕೊಬೇಡ್ರಿ, ನಾ ಹಿಂಗೆ ಹೇಳ್ತೀನಿ ಅಂತ. ರೈಲ್ವೆದೊಳಗೆ ಬರೀ ದುಡಿ ದುಡಿ ದುಡಿ, ಪಗಾರ ಮಾತ್ರ ಓಬಿರಾಯನ ಕಾಲದ್ದ. ಹೌದಲ್ರಿ? ಕರೆಕ್ಟ್ ಹೇಳಿದ್ರಿ ನೋಡ್ರಿ ನೀವು. ನಾನು ನನ್ನ ಮೊಬೈಲ್ ಮೇಲೆ ಆನ್ ಮಾಡಿ ಹೇಳ್ತೀನಿ. ಸುಮ್ಮನೆ ಕೆಲಸ ಮಾಡು, ಬೆವರ್ತು. ಬರೀ ಒಂದ ಮಂತ್ರ ಇಲ್ಲಿ. ಹಾ ಎಸ್ ಕರೆಕ್ಟ್. ಹಂಗೇನಿಲ್ರಿ, ನಾನು ನನ್ನ ನೌಕರಿ ಒಳಗೆ ಭಾಳ ಆನಂದಿಂದ ಇದ್ದೀನಿ. ಕಷ್ಟ ಸುಖನೂ ಎಲ್ಲರ ಜೀವನದೊಳಗೆ ಬರ್ತಾವೆ ನೋಡ್ರಿ. ಸಕ್ಕು, ನಾ ಇಲ್ಲೇ ಹೋಗಿ ಬರ್ತೇನೆ. ಭಾಳ ಸಿಂಪಲ್ ಅದಾರ ನೋಡ್ರಿ ನಿಮ್ಮ ಯಜಮಾನ್ರು. ಅಣ್ಣರ, ನಾನು ನನ್ನ ಮೊಬೈಲ್ ಮೇಲೆ ಆಣಿ ಮಾಡಿ ಹೇಳ್ತೀನಿ ನೋಡ್ರಿ. ನಾ ಸುಳ್ಳು ಹೇಳೋ ಬಗ್ಗಿನ ಅಲ್ಲ. ಒಂದ್ ವೇಳೆ ನಾ ಸುಳ್ಳು ಹೇಳಿದ್ನಂದ್ರ ನನ್ನ ಮೊಬೈಲಿಗೆ ಮೆಸೇಜ್ ಬರೋದು ಬೇಡ ಅಂತೀನಿ. ಆದ್ರ ಅಣ್ಣರ, ಇವತ್ತಿನ ವರ್ಲ್ಡ್ ಅದ ನೋಡ್ರಿ, ಅದು ಸಿಂಪಲ್ ಜನರದ್ದಲ್ಲ ತೆಗಿರಿ.
ಯಾವನ್ಯಾವನಾರ ಬರ್ತಿರ್ತಾನ, ಬೇಕು ಪಾಡ್ ಹೋಗ್ತಿರ್ತಾನ ಅಷ್ಟ. ನೀವು ನಿಮ್ಮ ಯಜಮಾನರಿಗಿಂತನೂ ಹೆಚ್ಚು ತಿಳುವಳಿಕೆ ಇದ್ದವ್ರದಿರ. ನೀವೊಂದು ಕೆಲಸ ಮಾಡಿ, ಯಾವಾಗಾದರೂ ಸರಿ ನಿಮ್ಮ ಕೆಲಸ ಆಗ್ಬೇಕು ಅನ್ನೋದಿತ್ತು ಅಂತಂದ್ರೆ ತಗೋರಿ ನಾನು ವಿಸಿಟಿಂಗ್ ಕಾರ್ಡ್. ಯಾವಾಗಾದರೂ ನನ್ನಿಂದ ಸಹಾಯ ಆಗ್ಬೋದಲ್ಲ? ಬಿಲ್ಕುಲ್ ರೀ. ನೀವು MLA ಸಾಹೇಬ್ರು PA ಇದ್ದೀರನ್ಮಲ ನಿಮಗೆ ದೊಡ್ಡ ದೊಡ್ಡ ಮಂದಿ ಪರಿಚಯ ಇರ್ತದ. ದೊಡ್ಡ ದೊಡ್ಡವ್ರ ಮಧ್ಯ ಕೂಡ್ತಿರ್ತೀರಿ, ಎದ್ದೇಳ್ತಿರ್ತೀರಿ, ಹೌದಲ್ರಿ? ಹಾ ರೀ, ಬಂದೆ. ನಾ ಹೋಗ್ಬೇಕಾಗ್ಯದ ನೋಡ್ರಿ. ಅದೇನಂದ್ರ ನಾ ಇರ್ಲಿಲ್ಲ ಅಂದ್ರ ಇಲ್ಲಿ ಯಾವ ಕೆಲಸನೂ ನಡೆಯೋದಿಲ್ಲ ಅಂತೀನಿ. ಅಂದಂಗ ನನ್ನ ಹೆಸರು ಸಕ್ಕುಬಾಯಿ ಅಂತ. ಎಲ್ಲರೂ ನನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಸಕ್ಕು ಅಂತ ಕರೀತಾರ. ನಾವು ಮರಿದ್ರು ತಗೊಳ್ರಿವಾ, ನಮ್ಮ ನೋಟ್ ಬುಕ್ನೊಳಗೆ ನಿಮ್ಮ ಹೆಸರು ನೋಂದಾಯ್ತು ಅಂತ ತಿಳ್ಕೊರಿ. ಥ್ಯಾಂಕ್ ಯು. ಹಲೋ, ಹಾಂ ಹೇಳ್ರಿ ಕೃಷ್ಣಾಜಿ ಅವರ. ಆ ನಡಗಡ್ಡಿ ಅವರು ಮುಂಜಾನಿಂದ ಗಂಟು ಬಿದ್ದಾರ ನೋಡ್ರಿ. ಭಾಳ ಸಲ ಫೋನ್ ಮಾಡ್ಯಾರ. ನಡಗಡ್ಡಿ ಅವರ? ಯಾರವರು? ಅದ ರೀ ಅಣ್ಣಾರ, ನಿನ್ನೆ ಸಂಜೆಗೆ ಊಟಕ್ಕೆ ಬಂದಿದ್ರಲ್ಲ, MLA ಸಾಹೇಬ್ರು PA. ಹಾಂ, ಅಚ್ಚಾ ಗೊತ್ತಾತ್ ಹೇಳ್ರಿ. ಏನಂತ ಅವ್ರದ್ದು? ನಿಮ್ಮನ್ನ ಒಮ್ಮೆ ಭೇಟಿ ಆಗಬೇಕು, ಭಾಳ ಜರೂರಿ ಕೆಲಸ ಅದ ಅಂದ್ರು. ಹಾಂ, ಹೌದಾ ಅಣ್ಣಾರೇ? ಹೇಳಿ ಗಂಗಾ. ಕೃಷ್ಣಾಜಿ ಅವರ, ಅವ್ರಿಗೊಂದಿನ ಫೋನ್ ಮಾಡಿ ನನ್ನ ಆಫೀಸಿಗೆ ಬರ್ಲಿಕ್ಕೆ ಹೇಳ್ರಿ. ಅಣ್ಣಾರೇ, ನಾವು ಓದಕ್ಕೂ. ಕೃಷ್ಣಾಜಿ, ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ಆತ್ರಿ ಅಣ್ಣಾರ. ಏನು ಮತ್ತವತ್ತು ನಾವು ಓದುದಿಲ್ಲ ಅಂದಿದ್ದಿ? ನಾವ ತಪ್ಪು ಮಾಡ್ದಿ, ಆದ್ರೆ ಈಗ ಗೊತ್ತಾಯ್ತು ಓದೋದೆಷ್ಟು ಮುಖ್ಯ ಹೇಳಿ. ಆಗ ನೀವು ಹೇಳಿದ್ರಿ, ಅದ್ ನಂಗೆ ಅರ್ಥ ಆಗ್ಲಿಲ್ಲ, ಈಗ ಅರ್ಥ ಆಯ್ತು. ಹುಡುಗಾಟ ಆಡ್ಲಿಕ್ಕೆ ಹತ್ತಿ ಓದು ಅಂದ್ರೆ ಏನ್ ತಿಳಿದಿ? ಮನ್ಸಿಗೆ ಬಂದಾಗ ಹೂ ಅನ್ನೋದು, ಬ್ಯಾಡ ಅಂದಾಗ ಹೂ ಅನ್ನೋದು, ಏನಂತ ತಿಳಿದಿ? ನಮಗೇನು ಬೇರೆ ಕೆಲಸ ಇಲ್ಲೇನೋ? ನೀನು ಹೇಳ್ದಂಗ ಕೇಳ್ಕೊಂಡು ಕೂತಿರ್ಬೇಕಾ ನಾವು? ನಿನ್ನ ಮರ್ಜಿ ಹೆಂಗದನೋ ಹಂಗ ನಾವ ಇರ್ಬೇಕು ಅಂತಿ? ಇಲ್ಲ ಗಂಗಾ, ಈಗ ಆದದ್ದು ಸಾಕ್ಬೇಕಾಗ್ಯದ. ಮತ್ತೆ ನಾನು ಫಸ್ಕಿಗೆ ಬೀಳುದಿಲ್ಲ. ನಿನ್ನನ್ನು ಕಟ್ಕೊಂಡು ಬಾವಿಗೆ ಬೀಳೋ ಕೆಲಸ ಮಾಡೋದಿಲ್ಲ. ಓದೋದು ಅಂದ್ರೆ ಏನ್ ತಿಳಿದಿ? ಶ್ರಮ ಪಡಬೇಕು, ಅನ್ನ ನೀರು ಬಿಟ್ಟು ಕೂಡಬೇಕು, ಎಲ್ಲದಕ್ಕೂ ಮೊದಲು ಗಟ್ಟಿ ಮನಸ್ಸಿರ್ಬೇಕು, ಛಲ ಇರಬೇಕು. ಇದೆಲ್ಲ ಇದ್ರೂ ಸ್ಕೂಲ್ಗೆ ಹೋಗ್ಲಿಕ್ಕೆ ರೊಕ್ಕ ಬೇಕು. ರೊಕ್ಕ ಸುಮ್ಮನೆ ಬರ್ತಾವೇನೋ? ಹಗಲು ರಾತ್ರಿ ನಾನಾ ದುಡಿಬೇಕು. ಇದೆಲ್ಲ ಮಾಡ್ತೇನೆ ಅಂದ್ರು ನಡುಬರ್ಕ ನಿನ್ನ ಕೈ ಜಾಡಿಸ್ಬಿಡ್ತಿ. ಏನು ಉಪಯೋಗ ಹೇಳು? ನೀನಂತೂ ಓದುದ್ರಾಗ ಸೀರಿಯಸ್ ಇಲ್ಲ. ಸುಮ್ಮನೆ ನಾ ಪುಸ್ತಕ ಖರೀದಿ ಮಾಡಿ ನಿನ್ನ ಮುಂದೆ ಟ್ರೇನ್ ಬಂತು. ಇವತ್ತು ಹಿಂಗಿರ್ತಿ, ನಾಳೆ ಹಂಗಿರ್ತಿ. ಅನಾವಶ್ಯಕ ನಾ ಯಾಕೆ ರೊಕ್ಕ ಖರ್ಚು ಮಾಡ್ಲಿ? ನಾ ಯಾಕೆ ನಿನ್ನ ಹಿಂದೆ ಬೀಳ್ಲಿ? ಗಂಗಾ, ಓದವ ಪ್ಲೀಸ್ ಓದು ಅಂತ. ಇಲ್ಲ ಗಂಗಾ,
ನಿನ್ನ ಸಲುವಾಗಿ ನನ್ನ ವೇಳೆ ಹಾಳು ಮಾಡ್ಕೊಳ್ಳಿಕ್ಕೆ ನಾ ತಯಾರಿಲ್ಲ. ಆದರೆ ಅಣ್ಣರೇ ನಾನು ಇಲ್ಲ ಗಂಗಾ, ಇಲ್ಲ. ಮತ್ತಿದ್ರ ಬಗ್ಗೆ ಕೇಳ್ಬೇಡ. ಯಾವ ಭರೋಸೆ ಇಟ್ಕೊಂಡು ನೀನು ನೋಡಿಸ್ಲಿ? ನನ್ನ ಮನೆ ಒಳಗ ನನ್ನ ಮುಂದ ಮರ್ಯಾದವಂತ ವ್ಯಕ್ತಿಗೆ ಅವಮರ್ಯಾದೆ ಆಗೋದನ್ನ ನೋಡ್ಲಿಕ್ಕೆ ನಾ ಇಚ್ಛಾ ಪಡೋದಿಲ್ಲ ಗಂಗಾ, ಅಷ್ಟ. ನಡಿ ಇಲ್ಲಿಂದ. ನಾನು ನಿಜವಾಗ್ಲೂ ಓದಕ್ಕೂ ಅಣ್ಣಾರೆ. ನಾ ಮೇಷ್ರಿಗೆ ಎಂತೂ ಹೇಳ್ತಿಲ್ಲ, ಪೂರ ಮನ್ಸಿಟ್ಟು ಓದ್ತಿ. ಹ್ಞೂ ಅನ್ನಿ ಅಣ್ಣಾರೆ. ನನ್ನ ಮಾತು ನಂಬಿ ಅಣ್ಣಾರೆ, ನಾ ಓದಕ್ಕೂ. ಹೆಂಗ ನಂಬಲಿ? ನೀನು ಮೊದಲು ಮಾಡ್ದಂಗ ಮಾಡೋದಿಲ್ಲ ಅಂತ ಹೆಂಗ್ ನಂಬಲಿ? ನಿನ್ನ ಮನಸ್ಸು ಸ್ಥಿರ ಇಲ್ಲ. ಯಾವ ನಂಬಿಕೆ ಇಟ್ಟು ನಿನ್ನ ಓದಿಸ್ಲಿ? ರೀ, ಆಕೆ ಇಷ್ಟೊಂದು ಕೇಳಕತ್ತಾಳ, ಹ್ಞೂ ಅಂದ್ರಲ್ಲ. ನಿಮಗ ಗೊತ್ತದ ಗಂಗಾ ಏನು ಹೇಳ್ತಾಳೋ ಅದನ್ನ ಆಕೆ ಮಾಡೇ ಮಾಡ್ತಾಳಂತ. ದಯಮಾಡಿ ಹ್ಞೂ ಅಂದ್ರಲ್ಲ.